ನಾವು ಹೇಳುವಂಥ ಈ ವಿಡಿಯೋದಲ್ಲಿ ತಿಳಿಸಿದಂತಹ ಕೆಲವೊಂದು ಟ್ರಿಕ್ಸನ್ನು ಯೂಸ್ ಮಾಡಿ ಅವು ಮಕ್ಕಳಿಗೆ ಕಲಿಸಿದರೆ ಆ ಮಕ್ಕಳಿಗೆ ಮನೆಯಲ್ಲೂ ಮತ್ತು ಸ್ಕೂಲಲ್ಲಿ ಹೇಳಿದ ವಿದ್ಯಾಭ್ಯಾಸ ಎರಡೂ ಒಂದೇ ಆದ್ದರಿಂದ ಮಕ್ಕಳಿಗೆ ಕಲಿಯಲು ತುಂಬ ಸರಳವಾಗಿರುತ್ತದೆ. 1ನೇ ತರಗತಿಯಲ್ಲಿ ಏನೇನು ಕಲಿಸಬೇಕು? ಕನ್ನಡದಲ್ಲಿ ಅ ಅಕ್ಷರದಿಂದ ಅಹವರೆಗೂ ಕಲಿಸಬೇಕು. ನಂತರ ಕ ಕ ಗ ಗ ಲಿಂತ್ರ ಹಿಡಿದು ಅಳಕ್ಷಜ್ಞವರೆಗೂ ಕಲಿಸಬೇಕು. ಮತ್ತು ಸಣ್ಣ ಪದಗಳು, ಪೊಯಮ್ಗಳು ಇವುಗಳನ್ನು ಹೇಳಬೇಕು. ನಂತರ ಚಿತ್ರ ನೋಡಿ ಹೇಳುವುದನ್ನು ಕಲಿಸಬೇಕು, ಅವುಗಳನ್ನು ಗುರುತಿಸುವುದನ್ನು ಕಲಿಸಬೇಕು. ನಂತರ ಕತೆ ಕೇಳಿಸುವುದು, ಯಾವುದೇ ಒಂದು ಪ್ರಾಣಿಯ, ಪಕ್ಷಿಗಳ ಅಥವಾ ಅಜ್ಜ ಮುತ್ತಜ್ಜನವರ ಕಥೆಯನ್ನು ಒಂದು ಪಾಠದ ಮುಖಾಂತರ ಅದನ್ನು ಮಕ್ಕಳಿಗೆ ಕೇಳಿಸಬೇಕು. ಇನ್ನು 1ನೇ ತರಗತಿಯಲ್ಲಿ ಇರುವಂತಹ ಮಕ್ಕಳಿಗೆ ಇಂಗ್ಲೀಷಿನಲ್ಲಿ ಕಲಿಸುವಂತಹ ವಿಷಯಗಳೇನೆಂದರೆ A to Z ಅಂದರೆ ABCD ಎಂದು ಹಿಡಿದು ಜಡ್ವರೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಮತ್ತು ಕಲಿಸಬೇಕು. ನಂತರ ಆ್ಯಪಲ್, ಬಾಲ್, ಕ್ಯಾಟ್ ಹೀಗೆ ಪದಗಳನ್ನು ಜೋಡಿಸಿ ಅವುಗಳನ್ನು ವಿಂಗಡಣೆ ಮಾಡಿ ಮಕ್ಕಳಿಗೆ ಮುದ್ದಾಗಿ ತಿಳಿಸಬೇಕು. ನಂತರ ರೈಮ್ಸನ್ನು ಕಲಿಸಬೇಕು. ನಂತರ ಕಲರ್ಸ್, ಅನಿಮಲ್ಸ್ ಹೆಸರುಗಳನ್ನು ತಿಳಿಸಬೇಕು. ಎಲ್ಲ ರೀತಿಯ ಬಣ್ಣಗಳ ಒಂದು ಚಿತ್ರಪಟವನ್ನು ಇಟ್ಟುಕೊಂಡು ಇದನ್ನು ಮಕ್ಕಳಿಗೆ ಒಂದೊಂದಾಗಿ ತೋರಿಸುತ್ತಾ ಇಂಥದಕ್ಕೆ ಈ ಕಲರ್ ಎಂದು ತಿಳಿಸಿ ನಗುತ್ತಾ ಹೇಳಬೇಕು. ನಂತರ ಅದೇ ರೀತಿ ಪ್ರಾಣಿಗಳ ಮತ್ತು ಪಕ್ಷಿಗಳ ಹೆಸರುಗಳನ್ನು ಅವು ಮಕ್ಕಳಿಗೆ ತಿಳಿಸಬೇಕು. 1ನೇ ತರಗತಿ ಮಕ್ಕಳಿಗೆ ಗಣಿತದಲ್ಲಿ ಪ್ರಥಮದಲ್ಲಿ ಕಲಿಸುವ ವಿಷಯಗಳೆಂದರೆ ಮೊದಲನೇದಾಗಿ 1 ರಿಂದ 100 ಸಂಖ್ಯೆಯವರೆಗೆ ಮಕ್ಕಳಿಗೆ ಕಲಿಸಬೇಕು. ಒಂದೊಂದು ಸಂಖ್ಯೆಗೆ ಒಂದೊಂದು ಕಟ್ಟಿಗೆಯ ಸಹಾಯದಿಂದ ಒಂದು ಅಂಕಿಯ ಮೇಲೆ ಇಟ್ಟು 100ರವರೆಗೆ ಅವುಗಳನ್ನು ಗುರುತಿಸುತ್ತಾ ಮಕ್ಕಳಿಗೆ ಹೇಳಿಕೊಡುತ್ತಾ ಬರಬೇಕು. ಇದಾದ ನಂತರ ಮಕ್ಕಳಿಗೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಕೂಡಿಸುವ, ಕಳೆಯುವ ಮತ್ತು ಭಾಗಿಸುವ, ಡಿವೈಡೆಡ್ ಬೈ ಚಿಹ್ನೆಗಳನ್ನು ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಮತ್ತು ತಿಳಿಸಬೇಕು. ಈ ಚಿಹ್ನೆಯಿಂದ ಇಂತಹ ಕೂಡಿಸಬೇಕು, ಈ ಚಿಹ್ನೆಯಿಂದ ಕಳೆಯಬೇಕು, ಈ ಚಿಹ್ನೆ ಗುಣಾಕಾರದ ಚಿಹ್ನೆ, ಈ ರೀತಿಯಾಗಿ ಕಲಿಸಬೇಕು. ನಂತರ ಕೌಂಟಿಂಗ್ ಗೇಮ್ಸ್, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ವಸ್ತುಗಳನ್ನು ಒಂದೊಂದಾಗಿ ಕೌಂಟ್ ಮಾಡಲು ತಿಳಿಸಬೇಕು. ಉದಾಹರಣೆಗೆ ಕೆಲವೊಂದಿಷ್ಟು ಯಾವುದೋ ಒಂದು ಗಿಡದ ಬೀಜಗಳನ್ನು ಅಥವಾ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಧಾನ್ಯಗಳನ್ನು ಎಣಿಸಿ ಇಟ್ಟು 1, 2, 3 ಇದೇ ರೀತಿ 100ರವರೆಗೆ ದಿನನಿತ್ಯ ಕೌಂಟಿಂಗ್ ಮಾಡುವುದನ್ನು ಕಲಿಸಬೇಕು. ಇದರಿಂದ ಅದನ್ನು ನಗುತ್ತಾ ಆಟ ಆಡುವ ರೂಪದಲ್ಲಿ ಮಕ್ಕಳಿಗೆ ಕಲಿಸಬೇಕು. ನಂತರ 1ನೇ ತರಗತಿಯಲ್ಲಿ ಪರಿಸರ ಅಧ್ಯಯನ, ಈ ವಿಷಯದಲ್ಲಿ ಮಕ್ಕಳಿಗೆ ಪ್ರಥಮದಲ್ಲಿ ಕಲಿಸುವ ವಿಷಯವೆಂದರೆ ಪ್ರಾಣಿ, ಹಣ್ಣು, ಹೂವು ಇವುಗಳನ್ನು ಗುರುತಿಸುವುದು ಕಲಿಯಬೇಕು. ಅಂದರೆ ಪ್ರಾಣಿ, ಆ ಪ್ರಾಣಿಯ ಹೆಸರು, ಹಣ್ಣಿನ ಹೆಸರು, ಹೂವಿನ ಹೆಸರು ಇವುಗಳನ್ನು ತಿಳಿಸುತ್ತಾ ಬರಬೇಕು. ನಂತರ ನಮ್ಮ ಮನೆಯವರ ಬಗ್ಗೆ, ಮನೆಯ ಬಗ್ಗೆ ತಿಳಿಸುತ್ತಾ ಬರಬೇಕು. ಇವರು ಅಮ್ಮ, ಇವರು ಅಜ್ಜಿ, ಇವರು ಅಪ್ಪ, ಇವರು ಅಮ್ಮ, ಇದು ನಮ್ಮ ಮನೆ. ಈ ರೀತಿಯ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ಮಕ್ಕಳಿಗೆ ಆಟ ಆಡುತ್ತಾ ಅಥವಾ ಪೋಯಮ್ ಮೂಲಕ, ರೈಮ್ಸ್ ಮೂಲಕ ತಿಳಿಸಬೇಕು. ಇದಾದ ನಂತರ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಳ್ಳುವಂತೆ ಅವುಗಳಿಗೆ ಕಲಿಸಬೇಕು. ಯಾವ ರೀತಿ ಎಂದರೆ ಮಕ್ಕಳಿಗೆ ಪ್ರತಿನಿತ್ಯ ಒಂದೊಂದಾಗಿ ತಿಳಿಸಬೇಕು. ಸ್ವಚ್ಛತೆ ಮತ್ತು ಶುಚಿತ್ವವನ್ನು ಮಕ್ಕಳಿಗೆ ನಾವು ಮೊದಲು ಕಲಿಸಬೇಕಾಗುತ್ತದೆ. ನಾವು ಏನು ಮಾಡುತ್ತೇವೆಯೋ ಅದನ್ನು ನೋಡಿ ಆ ಮಕ್ಕಳು ಕಲಿಯುತ್ತಾರೆ. ಆದ್ದರಿಂದ ನಾವು ನೀಟ್ನೆಸ್ ಆಗಿರಬೇಕು, ಶಿಸ್ತುಬದ್ಧವಾಗಿರಬೇಕು. ಇದನ್ನೇ ಮಕ್ಕಳು ಅನುಸರಿಸುತ್ತಾರೆ ಮತ್ತು ಅವರ ಮೈಂಡಲ್ಲಿ ಇದು ಯಾವುದೋ ಒಂದು ಕಡೆ ಸ್ಟಾಕ್ ಆಗಿರುತ್ತದೆ. ಇದು ಮಕ್ಕಳಿಗೆ ಮುಂದೆ ಒಂದು ದಿನ ಇದೇ ರೂಢಿಯಾಗುತ್ತಾ ಬರುತ್ತದೆ. ಆಗ ಮಕ್ಕಳು ಸ್ವಚ್ಛತೆ, ಸುಭದ್ರತೆ ಮತ್ತು ಶುಚಿತ್ವದ ಬಗ್ಗೆ ಗಮನವನ್ನು ಕೊಡುತ್ತಾರೆ ಮತ್ತು ಸ್ಕೂಲಲ್ಲಿ ಸ್ವಚ್ಛತೆಯ ಬಗ್ಗೆ ಟೀಚರ್ಸ್ ಹೇಳುವುದರಿಂದ ಅದರ ಬಗ್ಗೆ ಮತ್ತೊಮ್ಮೆ ಮಗುವಿಗೆ ಮರು ಜ್ಞಾಪಕ ಬರುತ್ತದೆ. ಆಮೇಲೆ ಇವುಗಳನ್ನು ಹೇಗೆ ಕಲಿಸಬೇಕು?
ಕಲಿಸುವ ವಿಧಾನದ ನೋಡುವುದಾದರೆ ಕಲರ್ಫುಲ್ ಚಿತ್ರಗಳನ್ನು ಬಳಸಿ ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಗಣಿತವಾಗಲಿ, ಪರಿಸರ ಅಧ್ಯಯನವಾಗಲಿ ಅಥವಾ ಇಂಗ್ಲೀಷ್ ಆಗಲಿ, ಕನ್ನಡವಾಗಲಿ ಯಾವುದೇ ರೀತಿಯ ವಿಷಯವನ್ನು ಕಲಿಸುವ ಮೊದಲು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಲರ್ಫುಲ್ ಚಿತ್ರಗಳನ್ನು ಇಟ್ಟುಕೊಳ್ಳಿ. ಅವುಗಳನ್ನು ತೋರಿಸುತ್ತಾ ಇವುಗಳಿಗೆ ಈ ಥರ ಶಬ್ದ ಉಪಯೋಗಿಸಬೇಕು, ಇವುಗಳಿಗೆ ಇಂತಹದು ಎನ್ನುತ್ತಾರೆ. ಇವುಗಳು ಮತ್ತು ಆಕಾರಗಳ ಬಗ್ಗೆ ಚೌಕಾಕಾರ ಹಾಗೂ ವೃತ್ತಾಕಾರ, ಇನ್ನೂ ಹಲವಾರು ರೀತಿಯ ತ್ರಿಭುಜಾಕಾರ, ಈ ರೀತಿಯ ವೃತ್ತಗಳನ್ನು ಬಣ್ಣಗಳ ಮುಖಾಂತರ ತೋರಿಸಬೇಕು. ಮತ್ತು ಕಲರ್ ಶೀಟನ್ನು ಇಟ್ಟುಕೊಂಡು ಇವುಗಳಿಗೆ ಇಂತಹ ಕಲರ್ ಎಂದು ಆ ಮಕ್ಕಳಿಗೆ ನಗುತ್ತಾ ತಿಳಿಸಬೇಕು. ಹಾಡು ಮತ್ತು ರೈಮ್ಸ್ ಮೂಲಕ ತಿಳಿಸಬೇಕು. ಯಾವುದೇ ರೀತಿಯ ಗೋವಿನ ಹಾಡು ಅಥವಾ ಮೊಲದ ಹಾಡು ಅಥವಾ ಅಂಕಿಗಳ 1 ರಿಂದ 10 ಅಂಕಿಗಳ ಒಂದು ಹಾಡು, ಈ ರೀತಿಯಾಗಿ ಮಕ್ಕಳಿಗೆ ಹಾಡಿನ ಮುಖಾಂತರ ಅಥವಾ ರೈಮ್ಸ್ ಮುಖಾಂತರ ಕಲಿಸಬೇಕು. ನಂತರ ಆಟಗಳ ಮೂಲಕ, ಆಟ ಅಂದರೆ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಆಟಿಕೆ ಸಾಮಾನುಗಳು, ಇವುಗಳಿಗೆ ಏನು ಅನ್ನುತ್ತಾರೆ, ಇವುಗಳ ಕಲರ್ ಬಣ್ಣದ ಹೆಸರೇನು ಅಂತ ಈ ರೀತಿಯಾಗಿ ಒಂದೊಂದಾಗಿ ತಿಳಿಸಬೇಕು. ಮಧ್ಯದಲ್ಲಿ ಚಪ್ಪಾಳೆ ಹೊಡೆದು ರಿಪೀಟ್ ಮಾಡಿಸಬೇಕು. ಮಕ್ಕಳಿಗೆ ಆ ರೀತಿ ಮಾಡಿದರೆ ಇನ್ನೂ ಪ್ರೋತ್ಸಾಹ ಬರುತ್ತದೆ ಮತ್ತು ಮಕ್ಕಳು ಕೆಲ ಆಟ ಆಡುತ್ತಾ ಕಲಿಯುತ್ತಾರೆ ಮತ್ತು ಅದನ್ನು ಮಾಡುತ್ತಾರೆ. ಆಗ ಆ ರೀತಿ ಆಟ ಆಡುವುದರಿಂದ ಮಕ್ಕಳು ನಗುತ್ತಾ ಕಲಿಯುವುದರಿಂದ ಮೈಂಡಲ್ಲಿ ನಾವು ಕಲಿಸುವ ಪ್ರತಿಯೊಂದು ವಿಷಯವೂ ಸ್ಥಾಪಿತವಾಗುತ್ತದೆ. ಯೂಟ್ಯೂಬ್ ಶಾರ್ಟ್ಸ್ ಆ್ಯಕ್ಟಿವಿಟಿ ಮೂಲಕ ಕಲಿಸಬಹುದು. ನಂತರ ಹೊಗಳಿ ಮೋಟಿವೇಟ್ ಮಾಡಿ, ಮಕ್ಕಳನ್ನು ಬೈಯಬೇಡಿ, ಗದರಬೇಡಿ. ಅದರ ಬದಲು ಮಕ್ಕಳನ್ನು ಹೊಗಳಿ ಮೋಟಿವೇಟ್ ಮಾಡಿ, ಮುದ್ದು ಮಾಡುತ್ತಾ ಅವುಗಳನ್ನು ಆಟದ ಮುಖಾಂತರ, ರೈಮ್ಸ್ ಮುಖಾಂತರ ಮತ್ತು ಇನ್ನಿತರ ಯಾವುದೇ ರೀತಿಯ ಸರಳತೆಯಿಂದ ಮಕ್ಕಳಿಗೆ ಕಲಿಸಿದರೆ ಆ ಮಕ್ಕಳು ಬೇಗ ತಯಾರಾಗುತ್ತಾರೆ ಮತ್ತು ಎಲ್ಲದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. 1ನೇ ತರಗತಿ ಮಕ್ಕಳಿಗೆ ಬೆಸ್ಟ್ ಟೀಚಿಂಗ್ ಮೆಥಡ್ ಎಂದರೆ 5 ನಿಮಿಷ ರೈಮ್ಸ್ ಕಲಿಸಿ, 10 ನಿಮಿಷ ಪಿಕ್ಚರ್ ಲರ್ನಿಂಗ್ ಕಲಿಸಿ, 10 ನಿಮಿಷ ವೆರೈಟಿ ರೈಟಿಂಗ್ ಪ್ರಾಕ್ಟೀಸ್ ಕಲಿಸಿ, ಅಂದರೆ ಬರೆಯುವುದನ್ನು 10 ನಿಮಿಷ ಮಾಡಿ. ನಂತರ 5 ನಿಮಿಷ ಗೇಮ್ಸ್ ಆ್ಯಕ್ಟಿವಿಟಿ ಇವುಗಳನ್ನು ಕಲಿಸಿ. ಹೀಗೆ ಮಾಡಿದರೆ ಮಕ್ಕಳಿಗೆ ಬೋರ್ ಆಗುವುದಿಲ್ಲ, ನಗುತ್ತಾ ಕೆಲನೆ ಕಲಿಯುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ತಿಳಿಸುವುದಾದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿದರೆ ಅಂತಹ ವಿಷಯಗಳನ್ನು ನಾವು ಮಾಡಿ ನಿಮಗೆ ತಲುಪಿಸುತ್ತೇವೆ. ನಮಸ್ಕಾರ ಸಮಸ್ತ ವೀಕ್ಷಕರೇ.